ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ನಮ್ಮ ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವಂತಹ ಸಿಕ್ಕಾಬಟ್ಟೆ ನಾನ್ ವೆಜ್ ಲವರ್ಸಿಗಂತೂ ತುಂಬಾ ಇಷ್ಟ ಆಗುವಂತಹ ಚಿಕನ್ ಬಿರಿಯಾನಿ. ಈಗಾಗಲೇ ಚಿಕನ್ ಬಿರಿಯಾನಿನ ನೀವು ಟ್ರೈ ಮಾಡೇ ಇರ್ತೀರಾ, ಯಾರು ತಾನೇ ಟ್ರೈ ಮಾಡಿರೋದಿಲ್ಲ. ಬಟ್ ನಾನು ತೋರಿಸೋವಂತಹ ಈ ಒಂದು ಮೆಥಡಲ್ಲಿ ಮಾಡಿ ನಿಜವಾಗ್ಲೂ ನೀವು ಹೋಟೆಲ್ಗೆ ಹೋಗೋದನ್ನೇ ಬಿಟ್ಬಿಡ್ತೀರ. ಅಷ್ಟು ರುಚಿಯಾಗಿರುತ್ತೆ. ಮನೆಯಲ್ಲೇ ನೀವು ವಾರದಲ್ಲಿ ಅಥವಾ ನಿಮ್ಗೆ ಯಾವಾಗ ಬೇಕೋ ತಿನ್ನಬೇಕು ಅಂತ ಅನಿಸುತ್ತೋ ಆವಾಗ ನೀವು ತಕ್ಷಣವಾಗಿ ಈ ಒಂದು ವಿಧಾನದಲ್ಲಿ ಮಾಡಿ. ಬಟ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ತುಂಬ ಅಂದರೆ ತುಂಬಾ ಬಿಡಿಯಾಗಿ ಬರುತ್ತೆ. ಹಾಗೆಯೇ ಬ್ಯಾಚುಲರ್ಸ್ಗಳು ಕೂಡ ಇದನ್ನು ನೀವು ಕಣ್ಮುಚ್ಚಿ ಟ್ರೈ ಮಾಡ್ಬೋದು. ಬನ್ನಿ, ಮತ್ತು ಯಾಕೆ ತಡ, ನನ್ನ ಒಂದು ಚಾನಲ್ನ ಫಸ್ಟ್ ಮೊದಲನೇ ಬಾರಿ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಸುಮಾರು 1 kg ನಾನು ವಿತ್ ಸ್ಕಿನ್ನು ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ. ನೀವಿಲ್ಲಿ ವಿತೌಟ್ ಸ್ಕಿನ್ ಕೂಡ ಬಳಸ್ಕೊಳ್ಬೋದು. ನಂತರ ನಾನಿಲ್ಲಿ 2 ಗ್ಲಾಸ್ ಅಳತೆನಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋವಂತಹ ಒಂದು ಮೆಜರ್ಮೆಂಟಲ್ಲಿ ಸುಮಾರು ಒಂದು 5 ರಿಂದ 6 ಜನ ಊಟ ಮಾಡ್ಬೋದು. ನಂತರ ನೋಡಿ ಪಲಾವ್ ಎಲೆ, ನಂತರ ಒಂದು ಅರ್ಧ ಪೀಸು ಜಾಪತ್ರೆ, ಒಂದು 10 ಲವಂಗ, ಹಾಗೆ ಅನಾನಸ್ ಫ್ಲವರ್ ಒಂದು 3 ಏಲಕ್ಕಿ, ಹಾಗೆಯೇ ಚಕ್ಕೆ ತೊಗೊಂಡಿದ್ದೀನಿ ಒಂದು 4 ಪೀಸು, ಹಾಗೆ ಮರಾಠಿ ಮಗ್ಗು, ನಂತರ ಒಂದು 1/4 ಟೀ ಸ್ಪೂನು ಸೋಂಪು ಕೂಡ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ. ನಂತರ ಒಂದು 3 ಇಂಚು ಶುಂಠಿ ತೊಗೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರ ಕಡಿಮೆ ಇರೋವಂಥದ್ದು. ನಂತರ ಅರ್ಧ ನಿಂಬೆಹಣ್ಣು ಬಳಸ್ತಾ ಇದ್ದೀನಿ. ನಮ್ಮ ಒಂದು ಕೈಯಲ್ಲಿ 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸಮ ಪ್ರಮಾಣದಲ್ಲಿ ತಗೊಳ್ಳಿ. ನಂತರ 3 ಅಂದರೆ ಮೀಡಿಯಮ್ ಆಗಿರುವಂತಹ ಈರುಳ್ಳಿ ಇಲ್ಲಿ ಬಳಸ್ತಾ ಇದ್ದೀನಿ. ನಂತರ ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ಥರ ಆದಷ್ಟು ಸ್ವಲ್ಪ ಈ ಥರ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಂತರ ನೋಡಿ ನಾನಿಲ್ಲಿ 2 ಟೇಬಲ್ ಸ್ಪೂನು ಬಿರಿಯಾನಿ ಪೌಡರ್ ಬಳಸ್ತಾ ಇದ್ದೀನಿ. ನಂತರ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ತುಪ್ಪ, ಅರಿಶಿನದ ಪುಡಿ ಸ್ವಲ್ಪ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಾಡೋ ವಿಧಾನ ನೋಡಿ, ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಇವಾಗ ಚಿಕ್ಕದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಬಿರಿಯಾನಿ ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ರುಬ್ಬಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅನ್ನೋದಾದರೆ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಮೆಜರ್ಮೆಂಟು, ಇದನ್ನು ನೀವು ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು. ನಂತರ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಇಷ್ಟ ಅನ್ನೋರು ಇನ್ನೂ ಒಂದು 2 ರಿಂದ 3 ನೀವಿಲ್ಲಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೋದು. ಬಟ್ ಈ ಥರ ಉದ್ದುದ ಮೆಣಸಿನ್ಕಾಯಿ ನನಗಿಷ್ಟ, ಹಾಗಾಗಿ ನಾನು ಇದನ್ನೇ ಬಳಸ್ತೀನಿ. ನಂತರ ನೋಡಿ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸಾಮಗ್ರಿಗಳನ್ನ ಸ್ನೇಹಿತರೆ ನಾನು ಹಾಕ್ಕೊಳ್ಳೋದು. ಬೇರೆ ಇಲ್ಲಿ ಚಕ್ಕೆ ಲವಂಗ ಏನು ಕೂಡ ನಾನಿಲ್ಲಿ ರುಬ್ಕೊಳ್ಳೋದಿಲ್ಲ. ನಂತರ ನೋಡಿ ಸ್ವಲ್ಪ ನಾನು ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ನೀರನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ ಎಷ್ಟು ಕಲರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಂತರ ಇವಾಗ ನೋಡಿ ಅಕ್ಕಿನ ನಾನು ಒಂದು 2 ರಿಂದ 3 ಬಾರಿ ತೊಳೆದು ನಾನು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ದೊಡ್ಡ ಕುಕ್ಕರ್ಗೆ ನಾನು ಸುಮಾರು ಒಂದು 2 ಅಂದರೆ ಈ ಸೌಟಲ್ಲಿ ನಾನು 2 ಸೌಟಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ನಾನಿಲ್ಲಿ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಸಮವಾಗಿ ಹಾಕ್ಕೊಳ್ತಾ ಇದ್ದೀನಿ. ನಾವು ತುಪ್ಪ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಕೂಡ ತುಪ್ಪನ ಬಳಸಿ, ಹಾಗೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಂತರ ಇವಾಗ ಸ್ಪೈಸಸ್ ಏನು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿದ ನಂತರ ಇವಾಗ ಈರುಳ್ಳಿನೂ ಕೂಡ ಜೊತೆಗೆ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾವು ಅಟ್ಲೀಸ್ಟ್ ಒಂದು 2 ನಿಮಿಷದವರೆಗೂ ಹೈ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಿರಿಯಾನಿ ಹೇಗೆ ಮಾಡಿದ್ರು ಟೇಸ್ಟ್ ಬರ್ತಾಯಿಲ್ಲ, ತುಂಬ ಮೆತ್ತಗೆ ಹಾಕ್ತಾಯಿದೆ, ಬಿಡಿಯಾಗಿ ಬರ್ತಾಯಿಲ್ಲ, ಅಂದರೆ ಒಳ್ಳೆ ಘಮ ಬರ್ತಾಯಿಲ್ಲ ಅನ್ನೋರು ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ನೀವಿಲ್ಲಿ ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಇವಾಗ ಈರುಳ್ಳಿ ಇಷ್ಟು ಕಲರ್ ಬಂದರೆ ಸಾಕು. ಒಂದು 2 ರಿಂದ 3 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಒಂದು 2 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಸಿ ಸ್ಮೆಲ್ ಅಲ್ವಾ, ಹಾಗಾಗಿ ಇದನ್ನು ಕೂಡ ನಾವು ಒಂದು 2 ನಿಮಿಷದವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೇನೆ ನೋಡಿ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ.
ತುಂಬಾ ನಾವಿಲ್ಲಿ ಟೊಮೊಟೊನ ಬಳಸೋದು ಬೇಡ. ಅಂದರೆ ಮೀಡಿಯಮ್ ಸೈಜ್ ಅಂದರೆ ತುಂಬ ಸಣ್ಣ ಸೈಜಲ್ಲಿ ನಾನು ಒಂದು 3 ಟೊಮೊಟೊನ ಬಳಸಿದ್ದೀನಿ. ನೀವು ಬೇಕಾದರೆ ದಪ್ಪ ಸೈಜ್ ಅಂದರೆ ಜಸ್ಟ್ 2 ಟೊಮೊಟೊ ಬಳಸಿ. ಯಾಕಂದರೆ ಟೊಮೊಟೊ ಜಾಸ್ತಿ ಬಳಸಿದಷ್ಟು ಅದೇ ಸ್ಮೆಲ್ ಇರುತ್ತೆ, ಹಾಗೆ ಇದು ಬಿರಿಯಾನಿ ಫ್ಲೇವರ್ ಬರೋದಿಲ್ಲ, ಟೊಮೊಟೊ ಬಾತ್ ಆಗಿಬಿಡುತ್ತೆ. ಹಾಗಾಗಿ ಟೊಮೊಟೊನ ಹೆಚ್ಚಿಗೆ ಬಳಸೋಕ್ಕೆ ಹೋಗಬೇಡಿ. ನಂತರ ನೋಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಒಂದು ಮಸಾಲೆಗಳ ಜೊತೆಲಿ ಉಪ್ಪನ್ನ ಇವಾಗಲೇ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನೋಡಿ ಆ ಬಿರಿಯಾನಿ ಪೌಡರು ನಾನಿಲ್ಲಿ 3 ಚಮಚ ಬಳಸ್ತಾ ಇದ್ದೀನಿ. ನಾನು ಇದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಳ್ಳೆ ಬ್ರ್ಯಾಂಡು ಸಿಗೋತ್ತಲ್ವ ಅಂಗಡಿಗಳಲ್ಲಿ, ಅದನ್ನು ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಒಂದು 3 ಚಮಚ ಬಳಸಿದ್ರೆ ಸಾಕಾಗತ್ತೆ, ತುಂಬ ಹೆಚ್ಚಿಗೆ ಕೂಡ ನೀವಿಲ್ಲಿ ಬಳಸ್ಬಿಡಿ. ನನಗೆ ಗೊತ್ತಿರೋ ಥರ ಈಸ್ಟರ್ನು ಒಳ್ಳೆ ಕಂಪನಿ, ಅದರಲ್ಲಿ ಯಾವುದೇ ರೀತಿ ಅಂದರೆ ಕಲರ್ಗಳೆಲ್ಲ ಆ್ಯಡ್ ಮಾಡೋದಿಲ್ಲ. ನೀವು ಕೂಡ ಆ ಒಂದು ಕಂಪನಿದು ಒಂದು ಸಲ ಬಳಸಿ ನೋಡಿ. ನಂತರ ನೋಡಿ ಒಂದು 2 ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ನೋಡಿ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಒಂದು 2ರಿಂದ 3 ನಿಮಿಷ ನಾವು ಮುಚ್ಚಳನ ಮುಚ್ಚಿ ನಾವು ಬೇಯಿಸೋದ್ರಿಂದ ನಾವು ಏನು ಪದಾರ್ಥಗಳೆಲ್ಲ ಹಾಕಿದ್ದೀವಿ ಇದೆಲ್ಲ ಕೂಡ ಸ್ಮೂತಾಗಿ ಚೆನ್ನಾಗಿ ಇದು ಹೊಂದ್ಕೊಂಡು ಬೇಯುತ್ತೆ. ಇದು ಮೇಯ್ನಾಗಿ ನಮಗೆ ಈ ಒಂದು ಮಸಾಲೆ ಈ ರೀತಿಯಾಗಿ ರೆಡಿ ಆಗಬೇಕು. ನಂತರ ಇವಾಗ ನೋಡಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಚಿಕನ್ ಏನು ತೊಗೊಳ್ತೀವಿ ಅದೇ ಒಂದು ಪ್ರಮಾಣದಲ್ಲಿ ಅಕ್ಕಿ ಕೂಡ ತೊಗೊಳ್ಳೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ ಬಳಸ್ತಾ ಇಲ್ಲ, ಧನಿಯಾ ಪುಡಿ ಬಳಸ್ತಾ ಇಲ್ಲ, ಗರಂ ಮಸಾಲ ಪುಡಿ ಬಳಸ್ತಾ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದಂತಹ ಒಂದು ಚಿಕನ್ ಬಿರಿಯಾನಿ ಇದು. ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ನಂತರ ಇವಾಗ ಚಿಕನ್ನ ಸೇರಿಸಿದ ನಂತರ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಬೇಕಂದ್ರೆ ಸ್ವಲ್ಪ ಸಾಧ್ಯ ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆ ಇರಲಿ, ಹಾಗೆಯೇ ತುಂಬ ಚಿಕ್ಕದ ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮಿಕ್ಸ್ ಮಾಡಿದ ನಂತರ ಇದನ್ನು ಸುಮಾರು ಒಂದು 5 ನಿಮಿಷಗಳ ಕಾಲ ನಾನು ಇದನ್ನು ಹಾಗೆ ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. ಬಟ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ಮೇಲ್ಗಡೆ ನೋಡ್ತಾ ಇರ್ಬೋದು ನೀವು, ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಇದನ್ನು ಮತ್ತೊಮ್ಮೆ ಬಾಡಿಸ್ಕೊಂಡಿದ್ದ ನಂತರ ಇದಕ್ಕೆ ಇವಾಗ ನಾನೇನು ಅಕ್ಕಿ ತೊಗೊಂಡಿದ್ದೆ ಆ ಒಂದು ಅಕ್ಕಿಗೆ ನಾನಿಲ್ಲಿ ಸುಮಾರು ಒಂದು 4ರಿಂದ 4.25 ಗ್ಲಾಸು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಮತ್ತೊಮ್ಮೆ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಳನ ಮುಚ್ಚಿ ಇದು ಕುದಿ ಬರಬೇಕು. ಹಾಗಾಗಿ ಇದನ್ನು ಒಂದು 3 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಫೈನಲ್ ಆಗಿ ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಟೊಮೊಟೊ ಫ್ರೈ ಮಾಡಬೇಕಾದ್ರೆ ಆವಾಗಲೂ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಈ ರೀತಿನಲ್ಲೇ ಮಾಡ್ಕೊಂಡಿದ್ದೀನಿ. ಈ ರೀತಿನಲ್ಲೂ ಕೂಡ ನೀವು ಮಾಡ್ಕೊಂಡು ನೋಡಿ. ನಂತರ ನೋಡಿ ಅರ್ಧ ನಿಂಬೆಹಣ್ಣು ರಸನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪೂರ್ತಿ ಬಳಸಿಲ್ಲ, ಕಾರಣ ನಾನಿಲ್ಲಿ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣು ಬಳಸಿರೋದು ಏನಕ್ಕೆ ಅಂತ ಅಂದರೆ ನಾವು ಬಿರಿಯಾನಿ ಮಾಡಬೇಕಾದ್ರೆ ರೈಸು ಉದುರುವಾಗಿ ಬರುತ್ತೆ. ಹಾಗಾಗಿ ನೀರಿನ ಪ್ರಮಾಣನ ಕರೆಕ್ಟಾಗಿ ಹಾಕಬೇಕು. ಹಾಗೆಯೇ ಇಲ್ಲಿ ನೀವು ನಿಂಬೆಹಣ್ಣಿನ ರಸ ಕೂಡ ಒಂದು ಅರ್ಧ ಬಳಸಿದ್ರೆ ಸಾಕು. ಅಥವಾ ನೀವು ಬೇಕಾದರೆ ಅಂದರೆ ಆಪ್ಷನಲ್ಲಿ ಹೇಳ್ತಾ ಇರೋದು, ನೀವು ಬೇಕಾದರೆ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ತೀರಲ್ವ, ಆವಾಗ ನೀವು ಒಂದು 3 ಚಮಚ ನೀವು ಮೊಸರು ಕೂಡ ನೀವಿಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೋದು. ಇವಾಗ ಮತ್ತೊಮ್ಮೆ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿನೂ ಬಾಡಿಸ್ಕೊಳಕ್ಕೆ ಹೋಗ್ಬಿಡಿ. ಒಂದು 2ರಿಂದ 3 ಸಲ ಈ ಥರ ಮಾಡಿಕೊಂಡು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ. ನಾನು ಮುಚ್ಚಳನ ಮುಚ್ಚಿ ಇದನ್ನು ಸ್ವಲ್ಪ ನಾನು ಒಂದು ಅರ್ಧ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಬಿರಿಯಾನಿ ತಿನ್ನಬೇಕಾದ್ರೆ ಬಿಡಿ ಬಿಡಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಅರ್ಧ ಭಾಗ ಏನಿದೆ ಇದನ್ನು ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. ನೋಡಿ ಇನ್ನು ಉಳಿದಿದ್ದೇನಿದೆ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬಿರಿಯಾನಿ ಆಗಲಿ ಅಥವಾ ನೀವು ಪಲಾವ್ ಆಗಲಿ ಜಸ್ಟು ನೀವು ಕ್ಲೋಸ್ ಮಾಡಿದ ಮೇಲೆ ಲೋ ಫ್ಲೇಮಲ್ಲೇ ನೀವು ವಿಸಿಲ್ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ಫೈನಲ್ ಆಗಿ ರೆಡಿಯಾಗಿದೆ. ಜಸ್ಟ್ 1 ವಿಸಿಲ್ ಮಾಡ್ಕೊಂಡಿದ್ದೀನಿ. ವಾವ್, ನೋಡಿ ಒಂದೇ ಒಂದು ವಿಸಿಲ್ ಮಾಡ್ಕೊಂಡಿರೋ ಅಂಥದ್ದು. ರೈಸ್ ನೋಡ್ತಾ ಇದ್ದೀರಾ ಎಷ್ಟು ಉದುರುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ಎಣ್ಣೆ ಪ್ರಮಾಣ ಹಾಗೆಯೇ ತುಪ್ಪ ಕೂಡ ನಾನು ತುಂಬ ಹೆಚ್ಚಾಗಿ ಬಳಸಿಲ್ಲ, ನೀವೇ ನೋಡಿದ್ದೀರಾ ವಿಡಿಯೋದಲ್ಲಿ. ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇವಾಗ ಫೈನಲ್ ಆಗಿ ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ.
ನೀವು ಚಿಕನ್ ತಿನ್ನಬೇಕಾದ್ರೆ ಎಲ್ಲೂ ಕೂಡ ಸಪ್ಪೆ ಸಪ್ಪೆ ಅನಿಸಲ್ಲ. ನಾನು ಹೇಗೆ ತೋರಿಸಿದ್ದೀನಿ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ಬಿರಿಯಾನಿನ ನೀವು ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ಆವಾಗ ಮತ್ತಷ್ಟು ರುಚಿ ಇರುತ್ತೆ. ನೀವು ಒಂದು ತಟ್ಟೆ ಫುಲ್ಲು ಖಾಲಿ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಯಲ್ಲಿ ನಾನು ಫೈನಲ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ, ಅದನ್ನು ನಾನಿಲ್ಲಿ ತೋರಿಸಿಲ್ಲ. ನೀವು ಫೈನಲ್ ಆಗಿ ನೀವು ಹಾಗೂ ಕೂಡ ತಿನ್ಬೋದು, ಅಥವಾ ನೀವು ಇಲ್ಲಿ ಮೊಸರು ಜೊತೆಯಲ್ಲಿ ಅಂದರೆ ಮೊಸರು ಬಜ್ಜಿ ಜೊತೆನಲ್ಲೂ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೈಸು ಯಾವ ರೀತಿ ಉದುರುವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಸ್ಮೂತಾಗಿದೆ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ, ಹಾಗೆಯೇ ಐಪ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.